ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ಇವತ್ತು ಹೈಕಮಾಂಡ್ ಅನ್ನ ಭೇಟಿ ಆಗಲಿದ್ದಾರೆ. ಈಗ ಮೂಡ ಕದನ ದೆಹಲಿಯ ಅಂಗಳಕ್ಕೆ ಹೋಗಿದೆ. ದೆಹಲಿ ತಲುಪಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೆಲವೇ ಹೊತ್ತಲ್ಲಿ ಹೈಕಮಾಂಡ್ ಭೇಟಿಯನ್ನ ಆಗಲಿದ್ದಾರೆ ಮುಖ್ಯಮಂತ್ರಿಗಳು. ಕೆಲವೇ ಹೊತ್ತಲ್ಲಿ ಹೈಕಮಾಂಡ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದೆ. ಏನಾಗಿದೆ ಮೂಡ ವಿಚಾರ ಅಂತ ಚರ್ಚೆ ಮಾಡ್ತಾರಾ, ಅಥವಾ 2.5 ವರ್ಷಕ್ಕೆ ಬದಲಾವಣೆಯನ್ನ ಮಾಡಬೇಕಲ್ಲ ಆ ವಿಚಾರದಲ್ಲಿ ಏನಾದರೂ ಇದೆಯಾ, ಅಥವಾ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ನೀವು ಬದಲಾವಣೆಯಾಗಿ ಅಂತ ಹೇಳ್ತಾರಾ, ಅಥವಾ ನಾವು ನಿಮ್ ಜೊತೆಗಿದ್ದೀವಿ ಅಂತ ಪೂರ್ತಿ ಡೀಟೇಲ್ ಅನ್ನ ಇದರಲ್ಲಿ ಪಡ್ಕೊಳ್ತಾರಾ, ಏನ್ ಮಾಡ್ತಾರೆ? ಬಹಳ ಕುತೂಹಲ ಕೆರಳಿಸಿದೆ ಹೈಕಮಾಂಡ್ ಈ ಭೇಟಿ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಾತ್ರ ಹೋಗಿದ್ದಾರೆ. ಇವರಿಬ್ಬರೇ ಹೋಗಿರೋದೇ ಬಹಳ ಕುತೂಹಲಕ್ಕೆ ಕೆರಳಿಸ್ತಾ ಇದೆ. ಕಾರಣ ಈಗಾಗಲೇ ಆರಂಭದಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಿದ್ದು 2.5 ವರ್ಷಕ್ಕೆ ಬದಲಾವಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಇನ್ನೂ ಆಗಿಲ್ಲ 2.5 ವರ್ಷ. ಆದ್ರೆ ಅದಕ್ಕಿಂತ ಮುಂಚಿತವಾಗಿಯೇ ಈ ಎಲ್ಲ ಆರೋಪಗಳನ್ನ ಮುಖ್ಯಮಂತ್ರಿಗಳು ಹೊತ್ಕೊಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರವನ್ನು ಬೀಳಿಸುವಂತ ಹುನ್ನಾರ ಅನ್ನುವಂಥ ಆರೋಪವನ್ನೆಲ್ಲ ಮಾಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ನ ಹೊಸ ಸ್ಟ್ರಾಟಜಿ ಏನಾದರೂ ಇರುತ್ತಾ? ಕೌಂಟರ್ ಅಟ್ಯಾಕ್ ಅನ್ನ ಮಾಡಬೇಕಲ್ಲ, ಆ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಅನ್ನ ರೂಪುರೇಷೆಯನ್ನ ಮಾಡೋಕ್ಕೋಸ್ಕರ ದೆಹಲಿಯಲ್ಲಿ ಕುತ್ಕೊಂಡು ಇವತ್ತಿನ ಸಭೆಯನ್ನ ಮಾಡ್ತಾರ ಗೊತ್ತಿಲ್ಲ. ಯಾವ್ಯಾವ ರೀತಿಯಲ್ಲಿ ಹೋಗುತ್ತೆ ಸಭೆಗಳಲ್ಲಿ ಚರ್ಚೆ ಯಾವ್ದು ಬೇಕಾದ್ರೂ ಬರಬಹುದು. ಅಲ್ಲಿ ಮೂಡ ವಿಚಾರದಲ್ಲಿ ಇಟ್ಕೊಂಡು ಹೋಗಿರುತ್ತೆ. 3 ವರದಿಗಳ 100 ಪುಟಗಳ ದಾಖಲೆಯನ್ನ ಇಟ್ಕೊಂಡು ಹೋಗಿದ್ದಾರೆ. ಮೂಡ ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಡಲಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವ ಸಂಪುಟದ ವರದಿ, ಶಾಸಕಾಂಗ ಪಕ್ಷದ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾಪ, ರಾಜ್ಯಪಾಲರ ನಡೆ, ವಿಪಕ್ಷಗಳ ಹೋರಾಟ, ಕಾನೂನು ಸಮರದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ದಟ್ಸ್ ಆಲ್ ಆಫ್ ಪಾಲಿಟಿಕ್ಸ್, ಅವೆಲ್ಲವೂ ಕೂಡ ರಾಜಕೀಯ. ಬಟ್ ಇಲ್ಲಿರುವಂತದ್ದು ಮೂಡ ಪ್ರಕರಣದಲ್ಲಿ ಏನಿದೆ, ದಾಖಲೆಗಳೇನು, ರಾಜ್ಯಪಾಲರ ಬಳಿ ಹೋಗಿರುವಂತ ದೂರುಗಳೇನು, ಆ ದೂರಿಗೆ ತಕ್ಕಂತೆ ನಿಮ್ಮ ಹತ್ರ ಇರುವಂತ ಎವಿಡೆನ್ಸ್ಗಳ ಸಾಕ್ಷ್ಯಗಳೇನು, ಏನಾಗಿದೆ ಈ ಪ್ರಕರಣ, ಇವೆಲ್ಲವನ್ನು ಕೂಡ ಹೈಕಮಾಂಡ್ ಕೂಡ ಜೊತೆಗಿರಬೇಕು. ಹೈಕಮಾಂಡ್ ಅನ್ನೋದಾದ್ರೆ, ಹೈಕಮಾಂಡ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದಾದ್ರೆ, ಅದಕ್ಕೆ ತಕ್ಕಂತೆ ಹೈಕಮಾಂಡ್ ನ ಮನವೊಲಿಸಬೇಕು ಅನ್ನೋದಾದ್ರೆ ನೀವು ಸಾಕ್ಷ್ಯಗಳನ್ನು ಇಡಬೇಕಾಗತ್ತೆ, ದಾಖಲೆಗಳ ಸಮೇತವಾಗಿ ಹೇಳಬೇಕಾಗತ್ತೆ. ಅವರು ಅದಕ್ಕೆ ಸಮಾಧಾನಗೊಂಡರೆ, ಹೌದು ಅಂತ ಏನಾದರೂ ಹೈಕಮಾಂಡ್ ನಿಂತ್ಕೊಂಡ್ರೆ ಆಗ ಜೊತೆ ನಿಲ್ಲತ್ತೆ. ಕಾರಣ ಮೊನ್ನೆ ಖರ್ಗೆ ಅವರ ಮಾತನ್ನ ಕೇಳಿಸ್ಕೊಳ್ಬೇಕಾಗಿತ್ತು. ಖರ್ಗೆ ಅವರು ಏನ್ ಹೇಳ್ತಾ ಇದ್ರು, ನನಗೆ ಪೂರ್ಣ ಸತ್ಯಾಸತ್ಯತೆ ಈ ವಿಚಾರದಲ್ಲಿ ಗೊತ್ತಿಲ್ಲ, ಪೂರ್ಣ ಸತ್ಯಾಸತ್ಯತೆ ಗೊತ್ತಾದ ನಂತರ ನಾನು ಮಾತನಾಡ್ತೀನಿ ಅನ್ನುವಂತ ಮಾತನಾಡಿದ್ರು. ಹಾಗಾಗಿ ಆ ಪೂರ್ಣ ಸತ್ಯಾಸತ್ಯತೆಗಳು ಆಚೆ ಬಂದ ನಂತರವೇ ಈ ವಿಚಾರ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಅವತ್ತು ಮಾತನಾಡಿದ್ರು. ಹಾಗಾಗಿನೇ ಇವತ್ತು ಈ ಎಲ್ಲ ಸಭೆಗಳಲ್ಲಿ ಆದ ನಂತರ ಈ ದೆಹಲಿಗೆ ಹೋಗಿರುವಂತ ದೃಶ್ಯ. ಸೊ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಜೊತೆಯಲ್ಲೇ ಹೋಗಿರೋದು. ಸೊ ಹೈಕಮಾಂಡ್ಗೆ ಮೂಡ ಪ್ರಕರಣದ ವಿವರಣೆಯನ್ನ ಕೊಡಲಿದ್ದಾರೆ. ಸೊ ಒಂದ್ ಕಡೆಗೆ ಈಗ ಮೂಡ ಪ್ರಕರಣದ ವಿವರಣೆಯನ್ನ ಯಾಕೆ ಕೊಡಬೇಕಾಗಿದೆ ಹೈಕಮಾಂಡ್ಗೆ, ಅದೇನು ತನಿಖಾ ಸಂಸ್ಥೆನಾ ಅಂತಂದ್ರೆ ಹಂಗಲ್ಲ. ನಾನಿಲ್ಲಿ ಮುಖ್ಯಮಂತ್ರಿ ಆಗಿರಬೇಕು ಅಂದ್ರೆ ನನ್ನ ಜೊತೆಗೆ ಹೈಕಮಾಂಡ್ ಕೂಡ ಇರಬೇಕು ಅನ್ನೋದಾದ್ರೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ತಿಳುವಳಿಕೆ ಇರಬೇಕಾಗತ್ತೆ. ದೆಹಲಿಯಲ್ಲಿ ಯಾರೇ ಏನೇ ಕೇಳಿದ್ರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕಲ್ವಾ. ಆ ನಿಟ್ಟಿನಲ್ಲಿ ಅದರ ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ಹೋದಂಗೆ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ. ಕಾನೂನು ಸಮರದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಕಾನೂನು ಸಮರದ ಬಗ್ಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡಿದರೆ ಕಾನೂನು ಸಮರ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನ ವಕೀಲರು ಮಾಡ್ತಾರೆ. ಇಲ್ಲಿ ರಾಜಕೀಯವಾಗಿ ದೇಶಾದ್ಯಂತ ಹೇಗಿರಬೇಕು ಸ್ಟ್ಯಾಂಡು ಅನ್ನುವಂಥದ್ದು ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ನಾವು ನಿಮ್ಮ ಜೊತೆಗಿರಬೇಕು ಅನ್ನೋದಾದ್ರೆ ನೀವು ಫಸ್ಟ್ ನಮಗೆ ಕನ್ವಿನ್ಸ್ ಮಾಡಿ ಅಂತ ಹೇಳಿ. ಸೊ ಈಗ ಹೈಕಮಾಂಡ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ವಿನ್ಸ್ ಮಾಡಬೇಕಾಗತ್ತೆ, ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಹೈಕಮಾಂಡ್ ಅನ್ನ. ನಾವು ನಿಮ್ ಜೊತೆಗೆ ಇದೀವಿ ಅಂತ ಹೈಕಮಾಂಡ್ ಹೇಳಬೇಕು ಅಂತಂದ್ರೆ ಅವರು ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕಲ್ಲ. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಎಐಸಿಸಿ ಅಧ್ಯಕ್ಷರೇ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ರಾಜ್ಯಪಾಲರು ಇದಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನಾನು ಇದನ್ನ ವಿಚಾರ ತಗೊಳ್ತೀನಿ, ಏನಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ, ಆಮೇಲೆ ಮಾತನಾಡ್ತೀನಿ ಅಂತ ಅಂದಿದ್ರು. ಎಸ್ ಶಬೀರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ.
ಶಬೀರ್, ಇವತ್ತಿನ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ? ಖಂಡಿತವಾಗ್ಲೂ ಅರುಣ್, 4:45ಕ್ಕೆ ಎಐಸಿಸಿ ಕಚೇರಿಯಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂತದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸೇರಿ ಪ್ರಮುಖ ನಾಯಕರು ಇರ್ತಾರೆ. ಈ ಸಭೆಯಲ್ಲಿ ಸಹಜವಾಗಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಭಾಗಿಯಾಗ್ತಾರೆ. ಮುಖ್ಯವಾಗಿ ಇಲ್ಲಿ ಮೊದಲನೇದಾಗಿ ಸಿಎಂ ಅವರು ಈ ಒಂದು ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಕಾನೂನು ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತೆ ಇದರಲ್ಲಿ ತಮ್ಮ ತಪ್ಪುಗಳು ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಬಹಳಷ್ಟು ಗಂಭೀರವಾದಂತಹ ಆರೋಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವಂತಹ ದಿನಗಳಲ್ಲಿ ಬಿಜೆಪಿ ಇದನ್ನ ದೊಡ್ಡ ವಿಚಾರವನ್ನ ಮಾಡಿದ್ರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗುವಂತ ಸಾಧ್ಯತೆಗಳಿದಾವೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಕೂಡ ಬರ್ತವೆ. ಹೀಗಾಗಿ ಕರ್ನಾಟಕದಲ್ಲಾಗುವಂತ ಬೆಳವಣಿಗೆಗಳು ಬೇರೆ ರಾಜ್ಯಗಳಲ್ಲಿ ಕೂಡ ಕರಪ್ಷನ್ ವಿಚಾರದಲ್ಲಿ ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇದನ್ನ ಹೇಗೆ ಕೌಂಟರ್ ಫೈಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ನಡೆಯುತ್ತೆ. ಇದರಲ್ಲಿ ಸಿಎಂ ಅವ್ರದ್ದು ತಪ್ಪಿದೆಯಾ ತಪ್ಪಿಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಕಾನೂನು ಹೋರಾಟ ಯಾವ ರೀತಿಯಾಗಿ ನಡೀತಾ ಇದೆ, ಸಿಎಂ ಫೇವರ್ ಆಗಿ ಬರ್ಬೋದಾ ಅಥವಾ ಅವರ ವಿರುದ್ಧವಾಗಿ ಏನಾದ್ರೂ ಆದೇಶಗಳು ಬರ್ಬೋದಾ, ಯಾವ ರೀತಿಯಾದಂತಹ ಸನ್ನಿವೇಶಗಳಿದೆ ಅನ್ನುವಂಥದ್ದು ಕಾನೂನು ವ್ಯಾಪ್ತಿಯಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆಗಳು ಕೂಡ ನಡೆಯುತ್ತೆ. ಇದಾದ ಬಳಿಕ ಒಂದ್ ವೇಳೆ ಸಿಎಂ ಪರವಾಗಿ ಹೈಕೋರ್ಟ್ ನಲ್ಲಿ ಆದೇಶ ಬಂದ್ರೆ ಸರಿ, ಒಂದ್ ವೇಳೆ ತದ್ವಿರುದ್ಧದ ಆದೇಶ ಬಂದ್ರೆ ಯಾವ ರೀತಿಯಾಗಿ ರಾಜಕೀಯ ನಡೆ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಜೆಡಿಎಸ್ ಮತ್ತೆ ಬಿಜೆಪಿಗೆ ಹೇಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳಾಗತ್ತೆ. ಕಳೆದ ಬಾರಿ ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿಯನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಹೀಗಾಗಿ ಆ ಮಾಹಿತಿಗಳ ಜೊತೆಗೆ ಈ ಬಾರಿ ಸಿಎಂ ಮತ್ತೆ ಡಿಸಿಎಂ ಬಂದಿರುವಂತದ್ದು. ಈ ಪೈಕಿ ಯಾವ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯ ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತೇ ನಿರ್ಧಾರ ಆಗುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನುವಂಥದ್ರ ಮೇಲೆ ಮುಂದೆ ಗೊತ್ತಾಗತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಂದುವರಿತಾರಾ ಇಲ್ವಾ ಅಂತ ಹೇಳಿ. ಕಾರಣ ಹೈಕಮಾಂಡ್ ಕನ್ವಿನ್ಸ್ ಆಗ್ಬೇಕು ಈ ವಿಚಾರದಲ್ಲಿ. ಇಲ್ಲಂತಂದ್ರೆ ಆರೋಪಗಳನ್ನ ಹೊತ್ಕೊಂಡು ಒಬ್ಬ ಮುಖ್ಯಮಂತ್ರಿಯನ್ನ ಹಾಗೆ ಮುಂದುವರಿಸ್ತಾ ಇದೆಯಲ್ಲ ಕಾಂಗ್ರೆಸ್ ಅನ್ನುವಂಥ ಮತ್ತೊಂದು ಕಳಂಕವನ್ನು ಹೊತ್ಕೊಳ್ಳೋಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅವ್ರು ಇದರಲ್ಲಿ ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ತನಿಖೆಯಿಂದ ಗೊತ್ತಾಗಬೇಕಾಗಿರೋದು. ಬಟ್ ಹೈಕಮಾಂಡ್ಗೆ ಅದು ಕನ್ವಿನ್ಸ್ ಆಗಬೇಕಲ್ಲ. ಈಗ 2.5 ವರ್ಷ ಅನ್ನೋದು ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು. 2 ವರ್ಷಕ್ಕೆ ಬದಲಾವಣೆ ಆಗಬೇಕು, 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಕಾಂಗ್ರೆಸ್ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದ್ದಿದ್ದು. ಆ ನಿಟ್ಟಿನಲ್ಲಿ ಮೊದಲೇ ಈ ವಿಚಾರಗಳು ಬೆಳಕಿಗೆ ಬಂದಾಗ ಅದು ಇನ್ನೊಂದಿಷ್ಟು ಕಪ್ಪು ಚುಕ್ಕಿಯಾಗಿ ಉಳಿಬಾರ್ದು ಅನ್ನೋದು ಕಳಕಳಿ ಕಾಂಗ್ರೆಸ್ ಹೈಕಮಾಂಡದ್ದು.